ಹಿಂಗೆ ಬನ್ನಿ ಅಷ್ಟೇ ಎಸ್ಬಿಡ್ತದೆ ಬಾಂಬಿನ ಜಾಸ್ತಿ ಇರ್ತದೆ ಪೆಟ್ರೋಲ್ ಆದ್ರೆ ಇಲ್ಲಿ ಕಟ್ಟಿಗೆ ಅಲ್ಲಿಂದ ಹರ್ಕೋಯ್ತು ಒಂದೇ ಸಲ ಹಿಂಗೆ ಹರ್ಕೋಯ್ತದೆ ಗ್ಯಾಸ್ ಹಂಗಲ್ಲ ಎಲ್ಲೆಲ್ಲ ಒಂದು ಚೂರು ಇಲ್ಲಿ ಗಂಟೆ ಸ್ಪ್ರೆಡ್ ಆಗಿರ್ತದೆ ಏಕ್ದಮ್ ಒಂದೇ ಸತಿ ಎತ್ಕೊಂಡಾಗ ಭಗ್ಗ ಇರುತ್ತೆ. ಸರಿ ನಿಮಿಷ ಕಾಣಿಸ್ತೈತೆ ಒಳಗಡೆ ಮೇಲೆ ಅಟ್ಟದ ಮೇಲೆ ಕಣ್ಣಿಗೆಲ್ಲ ನಾವು ಹೊಡೆದಿಲ್ವಾ ಬಟ್ಟೆ ಈ ತರ ಅದು ಹೊರಗಡೆ ಹೋಗಿ ಏನು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಬೆಳಿಗ್ಗೆ 9 ಗಂಟೆಗೆ ಆಗಿದ್ರು ಕೂಡ ಇದುವರೆಗೆ ಯಾರು ಬಂದಿಲ್ಲ. ಈಗ ಎಷ್ಟು ಸಮಯ? 12:30 ಮಧ್ಯಾಹ್ನ 12:30 ಆಗಿದೆ. 9 ಗಂಟೆಗೆ ಆಗಿರೋದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಹಾಕಿದ್ದಾರೆ. ಇಡೀ ಗ್ರಾಮದವ್ರು ಬಂದಿದ್ದಾರೆ, ಸುತ್ತಮುತ್ತ ಹಳ್ಳಿಯವರು ಬಂದಿದ್ದಾರೆ, ನಾವು ಕೂಡ ಬಂದಿದ್ದೀವಿ. ನಮ್ಗೆ ತಿಳಿದ ತಕ್ಷಣ ನಾವು ಬಂದಿದ್ದೀವಿ. ಇದಕ್ಕೆ ನಾವು ಯಾರಿಗೆ ಕೇಳ್ಬೇಕು? ಹಿಂಗಾದ್ರೆ ಇಷ್ಟು ಸಮಸ್ಯೆ ಆಗಿದ್ರು ಕೂಡ ಈ ಮಕ್ಕಳು ಪರಿಸ್ಥಿತಿ ನೋಡಕ್ಕಾಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬಂದು ಸಮಸ್ಯೆ ಬಗೆಹರಿಸಬೇಕು. ನಾಳೆ ಬರ್ತೀನಿ ಇದೆಲ್ಲ ಬಿಟ್ಬಿಡಿ. ವಿರಾಟ್ಗಳನ್ನ ಕಷ್ಟದಲ್ಲಿ ಇಂಥ ಕಷ್ಟದಲ್ಲಿ ನೀವು ಬಂದಿಲ್ಲ ಅಂದ್ರೆ ಇನ್ನೇನಕ್ಕೆ ನೀವು ಇರೋದು? ಹೀಗಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇವೆ ಈ ಒಂದು ಮನೆಗೆ ಆಗಿರುವಂತ ನಷ್ಟವನ್ನ ಭರಿಸಬೇಕು, ಮಕ್ಕಳನ್ನ ಆಸ್ಪತ್ರೆ ವೆಚ್ಚಗಳು ಕೂಡ ಭರಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತೇನೆ. ಈ ಮಗು ಕೂಡ ನೋಡೋಕ್ಕಾಗಲ್ಲ. ಕರೆಕ್ಟಾಗಿ ಎಷ್ಟು ಚಿಕ್ಕ ಮಕ್ಕಳು ವಯಸ್ಸಾಗಿರೋರು ಇದ್ದಾರೆ. ಈ ಮಕ್ಕಳ ತಂದೆ ತಾಯಿ ಮತ್ತು ಇವರ ತಾತ ಅಜ್ಜಿ ಕೂಡ ಹೆಚ್ಚಿನ ರೀತಿಯಲ್ಲಿ ಗಾಯ ಆಗಿರ್ತದೆ, ಸುಟ್ಟಿದೆ. ಈ ಒಂದು ಸಮಸ್ಯೆ ನಿಜವಾಗ್ಲೂ ಭಾರಿ ಬೇಜಾರಾಗ್ತದೆ ಹೇಳಕ್ಕೆ. ಎಷ್ಟು 9 ಗಂಟೆ ಆಗಿರೋದು? 9:30 ಸುಮಾರು 3:30 ಗಂಟೆ ಆದರೂ ಕೂಡ ಇದುವರೆಗೆ ಯಾರು ಬಂದಿಲ್ಲ. ಅಗ್ನಿಶಾಮಕ ದಳ ಬಂತು, ಆರಿಸ್ತು, ಹೋಯ್ತು. ಇಲ್ಲಿರುವಂತಹ ಸಂಪೂರ್ಣ ಗ್ರಾಮಸ್ಥರು ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೂಡಲೇ ಈ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಏನು ಸಮಸ್ಯೆ ಆಗಿದೆ ಮತ್ತು ಈ ಆಸ್ಪತ್ರೆ ಖರ್ಚು ಕೂಡ ಭರಿಸಬೇಕು ಮತ್ತು ಈ ಮನೆಗಾಗಿರುವಂತಹ ನಷ್ಟನ ಭರಿಸಬೇಕಂತೇಳಿ ಈ ಮೂಲಕ ಸುವರ್ಣ ಕರ್ನಾಟಕ ರಕ್ಷಣಾ ಸೇವೆ ಕೇಳ್ಕೊತಾರೆ.